ಬಂದು 60, 50, 40 ರೂಪಾಯಿ ಇದೆ. ಫಾರಿನ್ ಕಂಟ್ರೀಸ್ಗೆ ಹೋಗುತ್ತೆ ಇವಾಗ. ಎಕ್ಸ್ಪೋರ್ಟ್ ಅಂತೂ ಸ್ಟಾಪ್ ಆದರೆ ಈರುಳ್ಳಿ ರೇಟ್ಗಳು 20 ರೂಪಾಯಿಂದ 30 ರೂಪಾಯಿ ನಡೆಯುತ್ತೆ ಅಷ್ಟೇ. 100 ರೂಪಾಯಿ ಆದ್ರೂ ತಿನ್ನಲೇಬೇಕು, ಬಡವರು ತಿನ್ನಲೇಬೇಕು. ಟೊಮೊಟೊ ಹಾಕ್ಬೇಕು, ಟೊಮೊಟೊ ಹಾಕಿದ್ರೆ ಸಾರು ಮಾಡೋಕ್ಕಾಗಲ್ಲ. ಏನು ಹೇಳಂಗಿಲ್ಲ ಮೇಡಮ್, ಅಷ್ಟೇ ಬೆಳೆ ಹೇಳ್ತಾ ಇರ್ತದೆ, ಅದು ಆಯ್ತಾ ಇರ್ತದೆ ಆಟೋಮೆಟಿಕ್ ಆಗಿ. ಆದರೆ ಮಧ್ಯವರ್ತಿಗಳು ಅದನ್ನು ಉಪಯೋಗ ಮಾಡಿಕೊಂಡು ಅದರಲ್ಲಿ ಅದಕ್ಕಿಂತ ಹೆಚ್ಚಿನ ಪಾಲು ಇವರೇ ತಗೋತಾರೆ ಮಧ್ಯವರ್ತಿಗಳು. ಮನೆಗಳವ್ರೇನೋ ಅರ್ಧ ಕೆಜಿ 1 ಕೆಜಿ ತಗೊಂಡು 1/4 ಕೆಜಿ ತಗೊಂಡು ಯೂಸ್ ಮಾಡ್ತಾರೆ. ಹೋಟ್ಲವ್ರಿಗೆ ತುಂಬಾ ಕಷ್ಟ ಅಲ್ವಾ. ಇವಾಗ ನಾವು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಓಕೆ, 20 ರೂಪಾಯಿನೇ ಜಾಸ್ತಿ ಆದ್ರೆ ದಿನಕ್ಕೆ ಹೆಂಗೆ ತಿನ್ನೋದು ಅವರು? ಅದು ಒಂದು ಹೋಟ್ಲಿದೆ, ಹೋಟ್ಲು ಮೇಂಟೈನ್ ಮಾಡೋದೇ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಅವಾಗ ಈರುಳ್ಳಿ ಏನಿದೆ ಅದೇ ರೇಟು ಇನ್ನೂ ಜಾಸ್ತಿನೇ ಆಗ್ತಾ ಇದೆ, ಟೊಮೆಟೊನು ಜಾಸ್ತಿ. ಅದೇ ಸ್ವಲ್ಪ ರೇಟ್ ಡೌನ್ ಆಗಿದ್ರೆ ಜಾಸ್ತಿ ತಗೊಂಡು ಹೋಗ್ತಾರೆ. ತುಂಬ ರೇಟ್ ಜಾಸ್ತಿ ಆಯ್ತಲ್ಲ, ಸ್ವಲ್ಪ ಕಮ್ಮಿ ತಗೊಂಡು ಹೋಗ್ತಾರೆ ಅಷ್ಟೇ. 60 ರೂಪಾಯಿ ವಸ್ತು 120 ರೂಪಾಯಿ ಆಗಿದೆ. ದಿನಸರಿ ಇದು ಯಾವುದು ವ್ಯಾಪಾರ ಆಗ್ತಾ ಇಲ್ಲ. ಮೇನ್ ಏನಂದ್ರೆ ಜನಗಳ ಹತ್ರ ದುಡ್ಡಿಲ್ಲ. ಪ್ರತಿನಿತ್ಯ ಬಳಸುವಂತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನೇ ದಿನ ಜಾಸ್ತಿ ಆಗ್ತಾನೆ ಇದೆ. ಜನಸಾಮಾನ್ಯರಿಗೆ ಈ ಬೆಲೆ ಏರಿಕೆ ಅನ್ನೋದು ಹೊರೆ ಆಗ್ತಾನೆ ಇದೆ. ಕಳೆದ 3 ತಿಂಗಳಿಂದ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯ ಬೆಲೆ ಏರಿಕೆ ಆಗಿದೆ. ಇದರ ಬೆನ್ನಲ್ಲೇ ಇನ್ನಷ್ಟು ತರಕಾರಿಗಳ ಬೆಲೆ ಏರಿಕೆ ಕೂಡ ಆಗಿದೆ. ಇದ್ರ ಕುರಿತಾಗಿ ನಮ್ಮ ವ್ಯಾಪಾರಸ್ಥರು ಹಾಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಈಗ ಬಂದು ಈರುಳ್ಳಿ ಬಂದು 60, 50, 40 ರೂಪಾಯಿ ಇದೆ. ಇತ್ತೀಚೆಗೆ ಕಮ್ಮಿ ಆಗೋ ಚಾನ್ಸಸ್ ಇದೆ. ಇವಾಗ ಎಕ್ಸ್ಪೋರ್ಟ್ ಎಲ್ಲ ನಡೀತಿದೆಯಲ್ಲ, ಈರುಳ್ಳಿ ಕರ್ನಾಟಕದಿಂದ ಎಲ್ಲ ಫಾರಿನ್ ಕಂಟ್ರೀಸ್ಗೆ ಹೋಗುತ್ತೆ ಇವಾಗ. ಎಕ್ಸ್ಪೋರ್ಟ್ ಅಂತೂ ಸ್ಟಾಪ್ ಆದರೆ ಈರುಳ್ಳಿ ರೇಟ್ಗಳು 20 ರೂಪಾಯಿಂದ 30 ರೂಪಾಯಿ ನಡೆಯುತ್ತೆ ಅಷ್ಟೇ. ಈಗ ಮುಂದೆ ಆಗುತ್ತೆ ಅನ್ಸುತ್ತಾ? ಈ ಮಳೆಯಿಂದ ಇಲ್ಲ. ಇವತ್ತು ಈರುಳ್ಳಿ ಮಂಡಿಗೆ 1 ಲಕ್ಷ ಈರುಳ್ಳಿ ಸಪ್ಲೈ ಆಗಿದೆ, 1 ಲಕ್ಷ ಮೂಟೆ ಬಂದಿದೆ. ಆದರೆ ಈ ಎಕ್ಸ್ಪೋರ್ಟ್ಗಳು ವಿದೇಶಗಳಿಗೆಲ್ಲ ಹೋಯ್ತಿದೆಯಲ್ಲ, ಅದಕ್ಕೆ ರೇಟ್ ಜಾಸ್ತಿ ಆಗಿದೆ. ಬೆಳ್ಳುಳ್ಳಿ ಏನು ರೇಟ್ ಇದೆ? ಬೆಳ್ಳುಳ್ಳಿ 300 ರೂಪಾಯಿ 400 ರೂಪಾಯಿ ಇದೆ. ಅದು ಜಾಸ್ತಿ ಆಗೋ ಚಾನ್ಸಸ್ ಇದೆಯಾ? ಇಲ್ಲ ಅದಿಲ್ಲ, ಅದು ಜಾಸ್ತಿ ಆಗಲ್ಲ. ಯಾಕಂದರೆ ಅದು ಇವಾಗ ಐಟಮ್ ಚೆನ್ನಾಗಿ ಬರ್ತಾ ಇಲ್ಲ, ಅದಕ್ಕೆ ರೇಟ್ ಜಾಸ್ತಿ ಇದೆ ಅದಷ್ಟೇ. ಮೇಡಮ್, ಜನಗಳಿಗೆ ಸಿದ್ದರಾಮಯ್ಯ ಇರೋ ತಂಗ ಕಟ್ಟನೆ. ಸಿದ್ದರಾಮಯ್ಯ ಇಳಿಸ್ಬಿಟ್ರೆ ಎಲ್ಲ ಸಸ ಆಗ್ಬಿಡ್ತದೆ, ಸರಿನಾ? ಮಳೆಗಾಲದಲ್ಲಿ ಇವಾಗ ಹಂಗೆ ಪಾಪ ರೈತರು ಇವಾಗ ಕಮ್ಮಿ ಮಾಡ್ತಾಯಿದ್ರೆ ಮಾಡೋಕ್ಕಾಗಲ್ಲ. ಅದರಿಂದ ಇವಾಗ 60 ರೂಪಾಯಿನೂ ಆಗುತ್ತೆ ಟೊಮೊಟೊ. 100 ರೂಪಾಯಿ ಆದ್ರೂ ತಿನ್ನಲೇಬೇಕು, ಬಡವರು ತಿನ್ನಲೇಬೇಕು. ಟೊಮೊಟೊ ಹಾಕ್ಬೇಕು, ಟೊಮೊಟೊ ಹಾಕಿದ್ರೆ ಸಾರು ಮಾಡೋಕ್ಕಾಗಲ್ಲ. ಏನು ಹೇಳಂಗಿಲ್ಲ ಮೇಡಮ್, ಅಷ್ಟೇ ಬೆಳೆ ಹೇಳ್ತಾ ಇರ್ತದೆ, ಅದು ಆಯ್ತಾ ಇರ್ತದೆ ಆಟೋಮೆಟಿಕ್ ಆಗಿ. ಏನು ಮಾಡೋಕ್ಕಾಗಲ್ಲ. ರೈತರಿಗೆ ಪಾಪ ಯೂಸ್ ಆಗುತ್ತೆ ಅಷ್ಟೇ, ನಾವು ಕೊಡೋ ದುಡ್ಡಿಗೆ. ವ್ಯವಸಾಯ ಮಾಡ್ತಾರೋ 10 ರೂಪಾಯಿ 60 ರೂಪಾಯಿ ಬಂದ್ರೂ ತಗೋಬೋದು. ಬೇರೆದಲ್ಲಿ ಕಡಿಮೆ ಮಾಡೋಕ್ಕೆ ಹೇಳು. ಇನ್ನೊಂದು ಐಟಮ್ಸಲ್ಲಿ ಇದೆಲ್ಲ ತರಕಾರಿ ಎಲ್ಲ ಪೆಟ್ರೋಲು ಇನ್ನೊಂದು ಬೇರೆದಲ್ಲಿ ಮಾಡಬೇಕು. ಇದು ನಾವು ರೈತರೇ 5 ರೂಪಾಯಿ ಕೊಟ್ಬಿಟ್ರು ನಾವು 5 ರೂಪಾಯಿಗೆ ಬರ್ತದೆ ಕೆ ಜಿ. ಏನು ಸತ್ತೋಗ್ಬಿಡ್ತಾರೆ ರೈತರೆಲ್ಲ ಹಾಕ್ಕೊಂಡು ಹೋಗಿದ್ರೆ. ಒಳ್ಳೇದು ಮೇಡಮ್, ರೈತರು ಹೋದ್ರೆ ಒಳ್ಳೇದೇ. ಪಾಪ ಅವ್ರು ಕಷ್ಟಪಟ್ಟು ಬಿಸಿಲಲ್ಲಿ ಮಾಡ್ಕೊಂಡವರು ಒಂದು 10 ರೂಪಾಯಿ ಜಾಸ್ತಿ ಬಂದರೆ ಅವರು ವ್ಯವಸಾಯ ಮಾಡ್ಕೊಂಡು ತಿಂತಾರೋ. ಇದು 5 ರೂಪಾಯಿ 10 ರೂಪಾಯಿ ಮಾಡ್ರೆ ಅವ್ರು ಏನು ತಿಂತಾರೋ. ಆದರೆ ಮಧ್ಯವರ್ತಿಗಳು ಅದನ್ನು ಉಪಯೋಗ ಮಾಡಿಕೊಂಡು ಅದರಲ್ಲಿ ಅದಕ್ಕಿಂತ ಹೆಚ್ಚಿನ ಪಾಲು ಇವರೇ ತಗೋತಾರೆ ಮಧ್ಯವರ್ತಿಗಳು. ಅದನ್ನು ಬೇರೆ ವಿಧಿ ಇಲ್ಲ. ಅದೇ ಸರ್ಕಾರನೇ ಆ ರೀತಿ. ಸರ್ಕಾರದವರು ಅಷ್ಟೇ ನೋಡಿ, ಈಗ ಸಿದ್ದರಾಮಯ್ಯವರು ಅಷ್ಟು ಕ್ಲೀನ್ ಹ್ಯಾಂಡ್ ಅಂತ ಹೇಳಿದ್ರು, ಅದ್ರ ಮೂಡಾಗದ ಸಿಹಾಕೊಂಡ್ರು. ಅದರಿಂದ BJP ಅವರು ಪೂರ್ತಿ ಮೋಸ ಮಾಡಿ ತಿನ್ನಲಾರ್ದೆ ಅವರು ಎಲ್ಲ ವಾಂತಿನೇ ಮಾಡ್ಕೊಬಿಟ್ರು ಅಂತ ಭ್ರಷ್ಟರವರು. ಅದಕ್ಕಿಂತ ಭ್ರಷ್ಟರು ಅನ್ನೋದು ರಾಜಕಾರಣಿಗಳೆಲ್ಲ ಸರಿ ಹೋಗ್ಬಿಟ್ರೆ ಇದೆಲ್ಲ ಸರಿ ಹೋಗ್ಬಿಡ್ತದೆ. ಆ ಸಿಸ್ಟಮ್ಮೇ ರಾಜಕಾರಣಿಗಳು ಮೊದಲು ಆ ಅಯೋಗ್ಯರು ಸರೋದ್ರೆ ಇನ್ನು ಮಿಕ್ಕಿದ ರೈತರಾಗಲಿ ಮಧ್ಯವರ್ತಿಗಳೆಲ್ಲ ಸರಿ ಮಾಡುವಂಥ ಅವಕಾಶ ಇರ್ತದೆ. ಈಗ ಅಗತ್ಯವಾದಂಥ ಡೀಸೆಲ್ಲು ಪೆಟ್ರೋಲು ಅದನ್ನು ಕಡಿಮೆ ಮಾಡಿದ್ರೆ ತಾನಾಗೆ ಮಿಕ್ಕಿದೆಲ್ಲ ಕಡಿಮೆ ಆಗ್ತದೆ. ಅದರ ಮೇಲೆ ಆಗ್ತಕ್ಕಂಥ ಇದರ ಮೇಲೆ ಟ್ರಾನ್ಸ್ಪೋರ್ಟು ಮತ್ತು ಅದು ಇದನ್ನು ಆ ಬೆಲೆ ಏರ್ಕೊಂಡು ಇದರಲ್ಲೂ ಬೆಲೆ ಏರ್ಕೊಂಡು ಹೋಗ್ತದೆ. ಈ ರೈತರು ಏನು ಮಾಡೋಕ್ಕಾಗೋದಿಲ್ಲ, ಮಧ್ಯವರ್ತಿಗಳು ಏನು ಮಾಡೋಕ್ಕಾಗೋದಿಲ್ಲ. ಮೊದಲು ಅಗತ್ಯ ವಸ್ತು ಅಂತಂದರೆ ಪೆಟ್ರೋಲು ಡೀಸೆಲ್ಲು, ಅದು ಟ್ರಾನ್ಸ್ಪೋರ್ಟ್ ಮೊದಲು ಕಡಿಮೆ ಆದರೆ ಮಿಕ್ಕಿದೆಲ್ಲ ಕಡಿಮೆ ಆಗ್ತದೆ. ಮನೆಗಳವ್ರೇನೋ ಅರ್ಧ ಕೆಜಿ 1 ಕೆಜಿ ತಗೊಂಡು 1/4 ಕೆಜಿ ತಗೊಂಡು ಯೂಸ್ ಮಾಡ್ತಾರೆ. ಹೋಟ್ಲವ್ರಿಗೆ ತುಂಬ ಕಷ್ಟ ಅಲ್ವಾ. ಇವಾಗ ಅವ್ರಿಗೆ 30 ರೂಪಾಯಿ ಇರೋದನ್ನ 30 ರೂಪಾಯಿನೇ ಹಾಕಬೇಕು. ಅವರು ಬೇರೆ ರೀತಿಯಿಂದ ಅವರು 5 ರೂಪಾಯಿ 10 ರೂಪಾಯಿ ಏರಿಸಿದ್ರೆ ಯಾಕೆ ಅಂತ ಕೇಳ್ತವ್ರೆ. ಅದೇ ರೀತಿಯೇ ಇದನ್ನೆಲ್ಲ ಬೆಲೆ ಜಾಸ್ತಿ ಮಾಡಿದರೆ, ಈರುಳ್ಳಿ ಮೇನ್ ಬೇಕಾಗಿರೋಂಥ ವಸ್ತುನೇ ಬೆಲೆ ಮಾಡಿದರೆ ಅವ್ರು ತಿನ್ನೋರು ಹೆಂಗೆ ತಿನ್ನಬೇಕು? ಹೋಟ್ಲ್ ಊಟನೇ ನಂಬ್ಕೊಂಡಿರೋರಿಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್ ಅವರೇ. ಎಲ್ಲ ರೀತಿಯಲ್ಲೂ ಹೊಡೆತ ಬೀಳುತ್ತೆ ಅನ್ನೋದ. ಇವಾಗ ಏನೋ ಬಿಡು, ಇವತ್ತು ಅಗತ್ಯ ಇಲ್ಲದೆ ಇರೋ ವಸ್ತುಗಳಾದರೆ ತೊಗೊಂಡೇನೆ ಬಿಟ್ಬಿಡ್ತಾರೆ. ತಗೊಳ್ಳೋಂಥ ವಸ್ತುಗಳನ್ನೇ ಜಾಸ್ತಿ ಮಾಡಿದರೆ ಇನ್ನೇನು ತೊಗೊತಾರೆ? ಮೇಯ್ನಾಗಿ ಹೋಟ್ಲವ್ರದ್ದು 5-10 ರೂಪಾಯಿ ಜಾಸ್ತಿ ಮಾಡಿದಾಗ ಕಸ್ಟಮರು ಊಟ ಮಾಡಿದರೆ ಅದು ಖುಷಿನೇ ಅವ್ರಿಗೂ. ಇವಾಗ ನಾವು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದರೆ ಓಕೆ, 20 ರೂಪಾಯಿನೇ ಜಾಸ್ತಿ ಆದರೆ ದಿನಕ್ಕೆ ಹೆಂಗೆ ತಿನ್ನೋದು? ಅವರು ಆದರೂ ತೊಗೊಂಡೋಗೋರಿಗೆ ಹೊಡ್ತಾ ಆಗ್ತಾ ಇದೆ ಮೇಡಮ್. ಕಸ್ಟಮರ್ಗೆ ಜಾಸ್ತಿ ಆಗೋ ಚಾನ್ಸಸ್ ಇದೆಯಾ? ಕಸ್ಟಮರ್ ಕಡಿಮೆ ಆಗ್ತಾ ಇದ್ದಾರೆ ಮೇಡಮ್ ಅವರೇ. ನಮಗೂ ವ್ಯಾಪಾರ ಇಲ್ಲ, ಫುಲ್ಲು ಡಲ್ ಆಗಿದೆ ವ್ಯಾಪಾರ. ಅದರಿಂದ ನಮಗೆ ಹೊಡ್ತಾ.
ಮುಂದೆ ಇನ್ನೂ ಜಾಸ್ತಿ ಆಗುತ್ತಾ ಬೆಲೆಗಳು? ಬೆಲೆಗಳು ಹೆಚ್ಚೆಚ್ಚಾಗುತ್ತೆ ಮೇಡಮರೇ, ಆದರೆ ತಗೊಳ್ಳೋರು ಕಡಿಮೆ ಆಗ್ತಾ ಇದ್ದಾರೆ. ಸರ್ಕಾರ ಮೇಡಮ್ ನಮ್ಮದು ಹೋಟ್ಲು ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಅವಾಗ ಈರುಳ್ಳಿ ಏನಿದೆಯೋ ಅದೇ ರೇಟು ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಟೊಮೆಟೊನೂ ಜಾಸ್ತಿ. ನಾವು ಒಂದು ಇಡ್ಲಿ 5 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದೀವಿ ಅಂದರೆ ಒಂದು ಪ್ಲೇಟ್ಗೆ, ಯಾಕೆ ಇಡ್ಲಿ ಜಾಸ್ತಿ ಮಾಡಿದ್ರಿ ಅಂತ ಕಸ್ಟಮರ್ ಕೇಳ್ತಾರೆ. ನಮಗೆ ಇಡ್ಲಿ ಕೊಡೋಕೆ ಆಗ್ತಾಯಿಲ್ಲ ಹೋಟ್ಲಲ್ಲಿ. 5 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ನಾವು. ಟೊಮೆಟೊ ಈಗ 35 50 ಆಗಿದೆ. ನಾವು 5 ರೂಪಾಯಿನ ಜಾಸ್ತಿ ಮಾಡಿದ್ದೀವಿ ಅಂದರೆ ಕ್ವಶನ್ ಮಾಡ್ತಾರೆ. ಅದಕ್ಕೆ ತುಂಬ ಮೇಂಟೈನ್ ಮಾಡೋದೇ ಕಷ್ಟ ಆಗ್ತಾಯಿದೆ ಹೋಟ್ಲು ಅಂತ ನಾವು ಹೇಳ್ತೀವಿ. ಏನು ಕ್ರಮ ತಗೋಬೇಕು ಸರ್? ಕ್ರಮ ಸರ್ಕಾರ ಬಂದ್ಬಿಟ್ಟು ಬೆಂಬಲ ಬೆಲೆ ಇವ್ರು ಕೊಟ್ಬಿಟ್ಟು ನಮ್ಗೆ ಕಡಿಮೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಇವಾಗ ತಮಿಳ್ನಾಡಲ್ಲಿ 700 ಆಗುತ್ತೆ. ಇವಾಗ ತಮಿಳ್ನಾಡಲ್ಲಿ 700 ಆಗ್ತಾರೆ ಟಾಪ್ ಐಟಮ್. ಅದೇ ಸ್ವಲ್ಪ ಲೋ ಐಟಮ್ 450 500 ಮಾಡ್ತಾರೆ. ಇಲ್ಲಿನೇ ರೇಟ್ ಆಯ್ತಾರೆ, ಸ್ವಲ್ಪ ತಮಿಳ್ನಾಡು ರೇಟ್ ಜಾಸ್ತಿ ಆಗುತ್ತೆ, ಅಷ್ಟೇ ಡಿಫ್ರೆಂಟ್. ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಮಳೆ ಬಂದರೆ ಜಾಸ್ತಿ ಆಗುತ್ತೆ ರೇಟು. ಏನು ಮಾಡೋದು? ಈಗ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಹೆಂಗೆ ಬೆಳ್ಳುಳ್ಳಿ ತಗೊಂಡು ಹೋಗ್ತಾ ಇದ್ದಾರಾ ಇಲ್ಲ ರೇಟ್ ಜಾಸ್ತಿ? ಅದೇ ಸ್ವಲ್ಪ ರೇಟ್ ಡೌನ್ ಅಂದರೆ ಜಾಸ್ತಿ ತಗೊಂಡು ಹೋಗ್ತಾರೆ. ತುಂಬ ರೇಟ್ ಜಾಸ್ತಿ ಆಯ್ತಲ್ಲ, ಸ್ವಲ್ಪ ಕಮ್ಮಿ ತಗೊಂಡು ಹೋಗ್ತಾರೆ, ಅಷ್ಟೇ ಡಿಫ್ರೆಂಟ್. 1 kg ಕಡೆ ಅರ್ಧ 1 kg 2 kg ತಗೊಂಡು ಹೋಗ್ರೆ ಇವಾಗ 1/4 kg 100 ಗ್ರಾಮ್ ತಗೊಂಡು ಹೋಗ್ತಾರೆ ಮೇಡಮ್. ನೀವೇ ಸ್ವಲ್ಪ ರೇಟ್ ಕಮ್ಮಿ ಆಯ್ತಾ ನೀವು ಜಾಸ್ತಿ ತಗೊಂಡು ಹೋಗ್ತೀರಿ. ಇವಾಗ 400 500 ಅಂತ ಏನು ಮಾಡೋದು? 100 ಗ್ರಾಮ್ ಕೊಡಿ, 200 ಗ್ರಾಮ್ ಕೊಡಿ, ಅರ್ಧ kg ಕೊಡಿ ಕೇಳ್ತಾರೆ, ಅಷ್ಟೇ ಡಿಫ್ರೆಂಟ್. ಅಮ್ಮ ಈಗ ಏನಾಗಿದೆ ಅಂದರೆ ಬಿಸ್ನೆಸ್ ಫುಲ್ಲು ಡಲ್ಲಾಗಿದೆ. ಸೊ ಎಲ್ಲ ನೀವೇನು ತೊಗೋಬೇಕಂದ್ರೂ ಕೂಡ 30 ರೂಪಾಯಿ ವಸ್ತು 60 ರೂಪಾಯಿ ಆಗಿದೆ, 60 ರೂಪಾಯಿ ವಸ್ತು 120 ರೂಪಾಯಿ ಆಗಿದೆ. ದಿನಸರಿದು ಯಾವುದು ವ್ಯಾಪಾರ ಆಗ್ತಾಯಿಲ್ಲ. ಮೇಯ್ನ್ ಏನಂದರೆ ಜನಗಳ ಹತ್ರ ದುಡ್ಡಿಲ್ಲ. ಸೊ ಅದು ಪ್ರಾಬ್ಲಮ್ಮು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಇನ್ನೂ ಪ್ರತಿಯೊಂದೂ ಇನ್ನೂ ಜಾಸ್ತಿ ಆಗುತ್ತೆ ಬೆಲೆ ಆಗಲಿ, ಕಡಿಮೆ ಅಂತೂ ಯಾವುದೂ ಆಗೋದಿಲ್ಲ. ಆಲೂಗಡ್ಡೆ 20 ರೂಪಾಯಿ ಇರೋದು 40 ರೂಪಾಯಿ ಆಗಿದೆ, 30 ರೂಪಾಯಿ ಆಗಿದೆ. ಇವಾಗ ಈರುಳ್ಳಿ ಬಂದು 30 ರೂಪಾಯಿ ಇರೋದು 40 ರೂಪಾಯಿ ಆಗಿದೆ, 50 ರೂಪಾಯಿ ಆಗಿದೆ. ಈಗ ಬೇರೆ ಎಲ್ಲ ಏನೇನು ಜಾಸ್ತಿ ಆಗಿದೆ? ಶುಂಠಿ ಏನೆಲ್ಲ? ಮೇಡಮ್ ಇನ್ನು ನನಗೆ ಸೆಕೆಂಡ್ ಸ್ಟೆಪ್ ಬಂದು ಟೊಮೆಟೊ ಬೆಲೆ ಜಾಸ್ತಿ ಆಗುತ್ತೆ. ಕೊತ್ತಂಬರಿ ಇವಾಗ ಸ್ವಲ್ಪ ರೀಸನ್ ಇದೆ, 20 ರುಪೀಸ್ ಇದೆ. ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಲ್ಪ ಮಳೆ ಬಿದ್ದರೆ ಎಲ್ಲ ಪದಾರ್ಥಗಳು ಬೆಲೆ ಜಾಸ್ತಿ ಆಗುತ್ತೆ. ಅದರಲ್ಲೂ ಜನಗಳಿಗೆ ನೋಡಿ ಇವಾಗ ವ್ಯಾಪಾರನೇ ಇಲ್ಲ ಮೇಡಮ್. ನೀವೇ ನೋಡ್ತಾ ಇದ್ರಲ್ಲ, ಪಬ್ಲಿಕ್ ಇಲ್ಲ, ವ್ಯಾಪಾರ ಇಲ್ಲ, ಏನು ಮಾಡೋಕ್ಕಾಗುತ್ತೆ? ಈಗ ಹಬ್ಬದ ಸೀಸನ್ ಬೇರೆ ಬರ್ತಾ ಇದೆ. ಹಬ್ಬ ಎಲ್ಲ ಸುಳ್ಳು. ಹಬ್ಬ ಎಲ್ಲ ಏನು ಹೇಳ್ಕೊಳ್ಳೋ ಥರ ಇರೋದಿಲ್ಲ. ಏನು ರೀಸನಬಲ್ಲು ಡೈಲಿ ವೇರ್ ಏನಿರುತ್ತೋ ಅದೇ ನಡೆಯುತ್ತೆ. ಹಬ್ಬ ಅನ್ನೋ ಸ್ಪೆಷಲ್ ಅನ್ನೋದೇ ಜನಗಳ ಹತ್ರ ಇಲ್ಲ. ಇವಾಗ ಏನು ಪ್ರಾಬ್ಲಮ್? ಎಲ್ಲರದು ಮನಿ ಪ್ರಾಬ್ಲಮ್ಮೇ ಅಲ್ವಾ? ನೋಡಿದ್ರಲ್ಲ, ಜನಸಾಮಾನ್ಯರು ಹಾಗೆ ವ್ಯಾಪಾರಸ್ಥರು ಇದ್ರ ಕುರಿತಾಗಿ ಏನೆಲ್ಲ ಹೇಳಿದ್ರು ಅಂತ ಹೇಳಿ. ಇನ್ನಷ್ಟು ಬೆಲೆ ಏರಿಕೆ ಆಗುವಂತಹ ಚಾನ್ಸಸ್ ಇದೆ. ಬೆಲೆ ಏರಿಕೆ ಆದರೆ ಜನಸಾಮಾನ್ಯರಿಗೂ ಕೂಡ ಕೊಂಡ್ಕೊಳ್ಳೋದಕ್ಕೆ ಭಾರಿ ಕಷ್ಟ ಆಗುತ್ತೆ. ಇದ್ರ ಕುರಿತಾಗಿ ಸರ್ಕಾರ ಏನಾದರೂ ಕ್ರಮ ತಗೊಳ್ಬೇಕು ಅನ್ನೋದು ಇವರ ವಾದ ಆಗಿತ್ತು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ದೇವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.